ನಮಸ್ತೆ, ನನ್ನ ಹೆಸರು ವಿದ್ಯಾಸಂಪತ್ ಕರ್ಕೇರ. ನಂದು ಹುಟ್ಟದ ಊರು ಮುಂಬೈ, ಆದ್ರೆ ನಮ್ದು ಊರು ಮಂಗಳೂರು. ಸ್ವಲ್ಪ ಕನ್ನಡ ಸ್ವಲ್ಪ ಕಷ್ಟ ಆಗ್ತದೆ, ಆದ್ರೆ ಎಂತ ರಾಂಗ್ ಇದ್ರೆ ನಮ್ಗೆ ಕ್ಷಮಿಸಿ. ಆಕ್ಟಿಂಗ್ ಫೀಲ್ಡ್ ಅವ್ರು ಹೇಳಿದ್ದಾರೆ ಕಿ ಒಂದು 3 ವರ್ಷ 4 ವರ್ಷ ಹಿಂದೆ ನಮ್ಗೆ ಇಂಟ್ರೆಸ್ಟ್ ಗೊತ್ತಾಯ್ತು ಕಿ ಇಲ್ಲಿ ಮಂಗಳೂರಲ್ಲಿ ಇದೆಲ್ಲ ಆರ್ಗನೈಸ್ ಮಾಡ್ತಾ ಇದ್ದಾರೆ ಅಂತ. ಆಕ್ಚುಲಿ ನಮ್ದು ಚೈಲ್ಡ್ಹುಡ್ ಡ್ರೀಮ್ ಇದು ಕಿ ನಮ್ಗೆ ಎಂತ ಟಿವಿ ಲೈನ್ ಎಂತ ಮಾಡ್ಲಿಂಗ್ ಫಿಲ್ಮ್ ಇಂಡಸ್ಟ್ರಿ ಅದು ಬರ್ಲಿಕ್ಕೆ ಇತ್ತು ಅಂತ ಎಂತ ಸಹ ಒಂದು ಮಾಡ್ಲಿಕ್ಕೆ ಇತ್ತು ನಮ್ಗೆ. ಅದೇ ಆಫ್ಟರ್ ಮ್ಯಾರೇಜ್ ನಾನು ಮಂಗಳೂರು ಬಂದಿದ್ದು. ಅವಾಗ ಇವರು ನಮ್ಗೆ ಸಿಕ್ಕಿದ್ದಾರೆ. ನಮ್ದು ಅವ್ರಿಗೆ ಗೊತ್ತುಂಟು ನಮ್ಗೆ ನೇಬರ್ ಅವರು. ಅದೇ ಒಂದು ದಿವಸ ಅವ್ರಿಗೆ ನಾನು ಹೋಗಿ ಕೇಳಿದ್ದಾರೆ ಇದೆಲ್ಲ ಮಂಗಳೂರಲ್ಲಿ ಉಂಟಾ ಅಂತ. ನಮ್ಗೆ ಗೊತ್ತಿಲ್ಲ ಇದೆಲ್ಲ ಉಂಟು. ನಮ್ಗೆ ಎನ್ಸಿದ್ದು ಕಿ ಅದು ಬೇರೆ ಮುಂಬೈ ಬೇರೆ ಬೇರೆ ದೇಶದಲ್ಲಿ ಇರ್ತದೆ ಅಂತ. ಸೊ ಇವ್ರು ಏನಿದೆ ಇದೆಲ್ಲ ಉಂಟು. ಸೊ ಫಸ್ಟ್ ನಾನು ಮಿಸಸ್ ಮ್ಯಾಂಗ್ಳೂರಿಗೆ ಟ್ರೈ ಮಾಡಿದ್ದು. ಇವ್ರದ್ದು ಮೋಟಿವೇಶನ್ ತುಂಬಾ ಉಂಟು. ಅವ್ರು ಫಸ್ಟ್ ಇದು ನೀವು ಬನ್ನಿ ಸ್ಟೇಜ್ ಅಲ್ಲಿ ಹೋಗಿ. ತುಂಬಾ ಫಿಯರ್ ಇತ್ತು ನಮ್ಗೆ ಸ್ಟೇಜ್ ಶೋ ಎಲ್ಲ ಮಾಡ್ಲಿಕ್ಕೆ, ಇವನ್ ಸೋಲೋ ಡಾನ್ಸ್ ಎಲ್ಲ ಮಾಡ್ಲಿಕ್ಕೆ. ಹಾಗೆ ಇವ್ರು ಮೋಟಿವೇಟ್ ಮಾಡಿ 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 ಮತ್ತೆ ಮಿಸಸ್ ಮ್ಯಾಂಗ್ಳೂರಿಗೆ ನಮ್ಗೆ ಹೇಳಿದ್ದಾರೆ, ಚಾನ್ಸ್ ಕೊಟ್ಟಿದ್ದಾರೆ. ಅದ್ರಲ್ಲಿ ನಾನು ವಿನ್ ಆಗಿ ಬಂದಿದ್ದೇನೆ. ನೆಕ್ಸ್ಟ್ ಮಿಸಸ್ ಕರ್ನಾಟಕ ಇತ್ತು ಮ್ಯಾಂಗ್ಳೂರಲ್ಲಿ, ಅದ್ರ ಸಲ ವಿನ್ ಆಗಿ ಬಂದಿದ್ದೇನೆ. ನೆಕ್ಸ್ಟ್ ಮಿಸಸ್ ಇಂಡಿಯಾ ಇತ್ತು, ಅದು ಸಹ ವಿನ್. ನೆಕ್ಸ್ಟ್ ಮಿಸಸ್ ಇಂಟರ್ನ್ಯಾಷನಲ್ಗೆ ನಮ್ಗೆ ಟೈಟಲ್ ಸಿಕ್ತು. ಅದೇ ಲಾಸ್ಟ್ ಅದು ನಾನು ಎನ್ಸಿಲ್ಲ ಅಲ್ಲಿ ಹೋಗ್ಬೇಕಂತ. ಯಾವುದು ತುಂಬಾ ದೂರ ಉಂಟು, ಅದು ಲೆವೆಲ್ ಅಲ್ಲಿ ನಾನು ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ತುಂಬಾ ಬೇರೆ ಬೇರೆ ಕಂಟ್ರೀಸ್ ಬರ್ತಾರೆ. ಇಲ್ಲಿ ಮಿಸಸ್ ಕರ್ನಾಟಕ ತನಕ ಓಕೆ, ನಮ್ಮ ಊರು ನಾವು ಹೇಗೆ ತನಕ ಕಂಪ್ಲೀಟ್ ಮಾಡ್ಬೋದು ಅಂತ. ಅಲ್ಲಿ ಮಿಸಸ್ ಇಂಟರ್ನ್ಯಾಷನಲ್ ತುಂಬಾ ಕಂಟ್ರೀಸ್ ಬೇರೆ ಬೇರೆ ಇದ್ದಾರೆ. ನಮ್ಗೆ ತುಂಬಾ ಹೆದರಿಕೆ ಇತ್ತು. ಇವರು ನಮ್ಗೆ ಹೇಳಿದ್ದಾರೆ ಕಿ ಬನ್ನಿ ಬನ್ನಿ ಹೋಗಿ, ಎಂತ ಆಗುದಿಲ್ಲ, ಮೋಟಿವೇಟ್ ಮಾಡಿದ್ದಾರೆ ಕಿ ಎಂತ ಸಹ ಇದ್ರೆ ನಾವು ಇದ್ದೇವೆ ಸಪೋರ್ಟ್ ಅಲ್ಲಿ, ನೀವು ಹೋಗಿ ಅಲ್ಲಿ ಕಾಂಪೀಟ್ ಮಾಡಿ ಬನ್ನಿ. ನಮ್ಗೆ ಒಂದು ಗೊತ್ತಿತ್ತು, ಈ ಕ್ರೌನ್ ಸಿಗ್ತದ ಇಲ್ಲ ನಮ್ಗೆ ಗೊತ್ತಿಲ್ಲ, ಆದ್ರೆ ಎಂತ ಉಂಟು ಎಂತ ತೋರಿಸ್ಲಿಕ್ಕೆ ಉಂಟು ನಮ್ದು ಇಂಡಿಯಾದು ನಮ್ದು ತುಳುನಾಡುದು ಎಂತೆಂತ ಉಂಟು ಅದು ನಮ್ಗೆ ಹೋಗಿ ತೋರಿಸ್ಲಿಕ್ಕೆ ಇತ್ತು. ಸೊ ಎಲ್ಲ ಅಲ್ಲಿ ತುಂಬಾ ರೌಂಡ್ಸ್ ಇತ್ತು. ಅಲ್ಲಿ ನ್ಯಾಷನಲ್ ಕಾಸ್ಟ್ಯೂಮ್ ಇತ್ತು ಡೇ, ಮತ್ತೆ ನ್ಯಾಷನಲ್ ಟ್ಯಾಲೆಂಟ್ ಡೇ ಇತ್ತು, ರೀಸೈಕಲ್ಡ್ ಇತ್ತು, ಈ ಕಾರ್ಪೊರೇಟ್ ಲುಕ್ ಇತ್ತು, ಗ್ಲೋ ಸ್ಟೋರಿ ಇತ್ತು, ಎಲ್ಲ ಇತ್ತು ಅಲ್ಲಿ. ಅದಕ್ಕೆ ನಾನು ಇವ್ರು ಮತ್ತೆ ನಾನು ಒಂದು ಕ್ರಿಯೇಟಿವ್ ಎಂತ ಮಾಡ್ಬೋದು, ಸಮಥಿಂಗ್ ಡಿಫ್ರೆಂಟ್ ನಾವು ಹೋಗುವ ಅಂತ ಎನ್ಸಿದ್ದು. ಅದಕ್ಕೆ ನ್ಯಾಷನಲ್ ಕಾಸ್ಟ್ಯೂಮ್ ರೌಂಡ್ ಅಲ್ಲಿ ನಾವು ಎನ್ಸಿದ್ದು ನಮ್ದೇ ನ್ಯಾಷನಲ್ ಬರ್ಡ್, ನ್ಯಾಷನಲ್ ಅನಿಮಲ್, ನ್ಯಾಷನಲ್ ಫ್ಲವರ್, ಆ ಎಲ್ಲ ಕ್ರಿಯೇಟಿವ್ ಒಟ್ಟು ಮಾಡಿ ನಮ್ಗೆ ಎಂತದ ಕರ್ಕೊಂಡು ಹೋಗ್ಲಿಕ್ಕಿತ್ತು. ಸೊ ಅದರಲ್ಲಿ ಒಂದು ಡ್ರೆಸ್ ಕಾಸ್ಟ್ಯೂಮ್ ರೆಡಿ ಆಯ್ತು. ಯಾರು ಅದು ಮಾಡಿದ್ದಾರೆ ಅವ್ರಿಗೆ ತುಂಬಾ ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ಟ್ಯಾಲೆಂಟ್ ರೌಂಡ್ ಇತ್ತು. ಟ್ಯಾಲೆಂಟ್ ರೌಂಡ್ ನಾರ್ಮಲಿ ಎಲ್ಲ ಬಾಲಿವುಡ್ ಡಾನ್ಸ್ ಎಲ್ಲ ಮಾಡ್ತಾರೆ. ನಮ್ಗೆ ಸಮಥಿಂಗ್ ಡಿಫ್ರೆಂಟ್ ಬೇಕಿತ್ತು, ಎಂತ ಡಿಫ್ರೆಂಟ್ ಮಾಡ್ಬೋದು ಅದು ಗೊತ್ತಿತ್ತು ಕಿ ಬೇರೆ ಕಂಟ್ರಿ ಅವರು ಬರ್ತಾರೆ, ಅವ್ರು ಈ ತರ ಮಾಡುದಿಲ್ಲ. ನಾನೊಂದು ಖಾಲಿ ನಮ್ದು ಗಾಡ್ ಅದು ರೂಪ ಅಲ್ಲಿ ತೋರಿಸಿದ್ದು, ಎಲ್ಲ ಪೇಂಟ್ ಎಲ್ಲ ಹಾಕಿ ಎಲ್ಲ. ಅವರು ಅಲ್ಲಿ ಎಂತ ಮಾಡಿ ನಾರ್ಮಲ್ ಡಾನ್ಸ್ ಎಲ್ಲ ಮಾಡಿದ್ದಾರೆ, ಒಂದೊಂದು ಸಿಂಗಿಂಗ್ ಮಾಡಿದ್ದಾರೆ, ಡಾನ್ಸ್ ಮಾಡಿದ್ದಾರೆ, ಮತ್ತೆ ಅವ್ರದ್ದು ಕಂಟ್ರಿದು ಎಲ್ಲ ತೋರಿಸಿದ್ದಾರೆ. ಇದು ನಮ್ದು ಲುಕ್ ಸಮಥಿಂಗ್ ಡಿಫ್ರೆಂಟ್ ಇತ್ತು. ಅದು ಅವ್ರು ಸಹ ಅಲ್ಲಿ ಮೇಕಪ್ ಆರ್ಟಿಸ್ಟ್ ಫಾರಿನ್ ಎಲ್ಲ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ನಾವು ಇನ್ಸ್ಟ್ರಕ್ಟ್ ಮಾಡಿ ಮಾಡಿ ನಮ್ಗೆ ಅದು ಲುಕ್ ಸೇಮ್ ಲುಕ್ ಎಂತ ಉಂಟು ಅದಕ್ಕೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ರೀಸೈಕಲ್ಡ್ ಒಂದು ರೌಂಡ್ ಇತ್ತು. ರೀಸೈಕಲ್ ಅಂದ್ರೆ ಎಂತ ವೇಸ್ಟ್ ನಮ್ಗೆ ಭೂಮಿಗೆ ಎಂತ ವೇಸ್ಟ್ ಉಂಟು ಅದ್ರಲ್ಲಿ ನಾವು ಎಂತ ಯೂಸ್ ಮಾಡ್ಬೋದು, ರೀಸೈಕಲ್ ಆಗ್ಬೋದು, ಅದು ರೌಂಡ್ ಇತ್ತು ನಮ್ಗೆ. ಸೊ ಅದಕ್ಕೆ ಅದು ಸಹ ಥಿಂಕ್ ಮಾಡಿದ್ರು, ಎಂತ ಪ್ಲಾಸ್ಟಿಕ್ ಉಂಟು, ಸ್ಪೂನ್ ಉಂಟು, ಸ್ಟ್ರಾ ಉಂಟು, ಎಲ್ಲೆಲ್ಲ ಇತ್ತು, ಅದೆಲ್ಲ ಬೇಡ, ಅದು ಪೂರ ಕಾಮನ್ ಉಂಟು. ಸೊ ಅದು ನಮ್ಗೆ ಲಾಸ್ಟ್ ಎಂತ ಟಿನ್ ಬರ್ತದೆ ನಮ್ಗೆ, ನಮ್ಗೆ ಕೋಲ್ಡ್ ಡ್ರಿಂಕ್ಸ್ ಟಿನ್ ಬರ್ತದೆ, ಬಿಯರ್ ಕ್ಯಾನ್ ಬರ್ತದೆ ಎಲ್ಲ. ಅದ್ರಲ್ಲಿ ಎಲ್ಲ ನಾವು ಎಲ್ಲ ಕಲೆಕ್ಟ್ ಮಾಡಿ 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 ಅದ್ರಲ್ಲಿ ಒಂದು ಡ್ರೆಸ್ ಮಾಡಿದ್ದು ನಾವು. ಮತ್ತೆ ಕಾರ್ಪೊರೇಟ್ ಲುಕ್ ಇದು ಡ್ರೆಸ್ ಎಲ್ಲ ಮಾಡಿ ಅದು ಲುಕ್ ಇತ್ತು ನಮ್ಗೆ. ಎಲ್ಲ ತುಂಬಾ ರೌಂಡ್ ಇತ್ತು. ಫಿನಾಲೆ ಡಿಸೆಂಬರ್ 8ಗೆ ಇತ್ತು. ಅದರಲ್ಲಿ ಸಹ ಅದು ಎಲ್ಲ ಕಾಂಪಿಟೇಷನ್ ಫಿನಾಲೆ ರೌಂಡ್ ಬಂತು. ಅದು ಲಾಸ್ಟ್ ರೌಂಡ್ ಬರುವಾಗ ನಮ್ಗೆ ತುಂಬಾ ಹೆದರಿಕೆ ಆಯ್ತು. ಒಂದು ಸಹ ಸಿಕ್ಬೋದು ನಮ್ಗೆ ನ್ಯಾಷನಲ್ ಕಾಸ್ಟ್ಯೂಮ್ ಇಲ್ಲ, ಟ್ಯಾಲೆಂಟ್ ರೌಂಡ್ ಯಾವ್ದು ಸಹ ಸಿಕ್ಬೋದು, ಅದು ತುಂಬಾ ಧೈರ್ಯ ಇತ್ತು. ವಿನ್ನರ್ ಆಗ್ತೇನಂತ ನಮ್ಗೆ ಧೈರ್ಯ ಇಲ್ಲ. ತುಂಬಾ 22 ಕಂಟ್ರೀಸ್ ಬಂದಿದ್ದಾರೆ ಅಲ್ಲಿ, ಎಲ್ಲರೂ ಚೆನ್ನಾಗಿದ್ದಾರೆ ಅಲ್ಲಿ. ಮತ್ತೆ ಫಿನಾಲೆ ಲಾಸ್ಟ್ ಎಂತ ಸಿಕ್ಲಿಲ್ಲ. ಮತ್ತೆ ಸ್ವಲ್ಪ ಎಂತಾಯ್ತು, ಎಂತ ಸಿಗ್ಬೋದು ಅಂತ. ಮತ್ತೆ 2 ಜನ ಲಾಸ್ಟ್ ಜಪಾನ್ ಮತ್ತೆ ಇಂಡಿಯಾ ಫ್ರಂಟ್ ಅಲ್ಲಿ ಇದೆ. ಮತ್ತೆ ಯಾವಾಗ ಇಂಡಿಯಾ ವಿದ್ಯಾ ಕರ್ಕೇರ ಅದು ಹೆಸರು ಬಂತಲ್ಲ, ಅದ್ರಲ್ಲಿ ನಾನ್ ಶಾಕ್, ಎಂತ ಟೈಟಲ್ ಸಿಕ್ತು ನಮ್ಗೆ ಅಂತ. ಮತ್ತೆ ಗೊತ್ತಾಯ್ತದ ಗ್ರ್ಯಾಂಡ್ ವಿನ್ನರ್ ನಾನು ಬಂದೆ.
ಅದು ಮೂಮೆಂಟ್ ನಮ್ಗೆ ಈಗ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಮೂಮೆಂಟ್ ಅದು ಖುಷಿ ಅಂದ್ರೆ ಇಂಡಿಯಾಗೆ ನಾನ್ ಇಲ್ಲಿ 22 ಕಂಟ್ರೀಸ್ಗೆ ಕಾಂಪೀಟ್ ಮಾಡಿ ನಮ್ಗೆ ಸಿಕ್ಕಿದ್ದು, ಮತ್ತೆ ಪ್ಲಸ್ ನಮ್ದು ಕರ್ನಾಟಕಗೆ ಮಂಗಳೂರಿಗೆ ನಾನ್ ಫಸ್ಟ್ ಹುಡುಗಿ ಆಗ್ತದಲ್ಲ, ಅದು ತುಂಬಾ 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 ಖುಷಿ ಆಗಿತ್ತು. ಆ ಮೂಮೆಂಟ್ ಅಲ್ಲಿ ನಮ್ದು ಮಮ್ಮಿ ಡ್ಯಾಡಿ, ನಮ್ದು ಹಸ್ಬೆಂಡ್ ಅವರೆಲ್ಲ ಸಪೋರ್ಟ್ ಇತ್ತು, ಸರ್ ಸಪೋರ್ಟ್ ಇತ್ತು. ಅವ್ರ ಸಪೋರ್ಟ್ ಇದ್ರೆ ನಾನು ಅಲ್ಲಿ ತನಕ ಹೋಗಿದ್ದು, ಇಲ್ಲದ್ರೆ ನಾನು ಹೋಗುದೇ ಇಲ್ಲ ಅಲ್ಲಿ. ಸೊ ಅದಕ್ಕೆ ಎಲ್ಲರಿಗೆ ನಾನು ಥ್ಯಾಂಕ್ ಯು ಹೇಳಿದ್ದಾರೆ. ಎಲ್ಲರಿಗೂ ಸಪೋರ್ಟ್, ಮತ್ತೆ ನಿಮ್ಮ ಎಲ್ಲರಿಗೆ ಸಪೋರ್ಟ್ ನಮ್ಗೆ ಬೇಕು. ನಿಮ್ದು ಸಪೋರ್ಟ್ ಅಲ್ಲಿ ನಮ್ಗೆ ಎಲ್ಲರಿಗೆ ಹೇಳ್ಬೋದು ನಾವು ಇದೆಲ್ಲ ಉಂಟು, ಎಂತ ಡ್ರೀಮ್ಸ್ ಉಂಟು ನಿಮ್ಗೆ, ನೀವು ಫುಲ್ಫಿಲ್ ಮಾಡ್ಬೋದು. ಯಾಕಂದ್ರೆ ಸಪೋರ್ಟ್ ಯಾರು ಮಾಡ್ತಾರೆ ಮಾಡುದಿಲ್ಲ, ಅದು ದೇವರಿದ್ದಾರೆ, ಅವ್ರು ಸಪೋರ್ಟ್ ಮಾಡ್ತಾರೆ. ಯಾರಿಗೆ ಅವ್ರು ಕಲಿಸ್ತಾರೆ ಅವ್ರದ್ದು ಸಪೋರ್ಟ್ ನಮ್ಗೆ ಸಿಗ್ತದೆ. ಅದಕ್ಕೆ ಎಲ್ಲ ಆ ಮದುವೆ ಆಗಿ ಎಲ್ಲ ವುಮೆನ್ಗೆ ನಾನೊಂದು ಒಂದು ಹೇಳ್ತೇನೆ ಎಂತ ಡ್ರೀಮ್ ಉಂಟು ಆಫ್ಟರ್ ಮ್ಯಾರೇಜ್ ನಮ್ಗೆ ಎಂತ ಡ್ರೀಮ್ ಇಲ್ಲ, ಖಾಲಿ ಮನೆಯಲ್ಲಿ ಕುತ್ಕೊಳ್ಳೋದು, ಕುಕಿಂಗ್ ಮಾಡುದು, ಮಗು ನೋಡುದು, ಅದಂತೆಲ್ಲ ಹಸ್ಬೆಂಡ್ ಸಪೋರ್ಟ್ ಇದ್ರೆ, ಪೇರೆಂಟ್ಸ್ ಸಪೋರ್ಟ್ ಇದ್ರೆ, ಮತ್ತೆ ಹಾಗೆ ಸರ್ ಅವರು ಇರ್ತಾರೆ, ಅವ್ರದ್ದು ಸಪೋರ್ಟ್ ಇದ್ರೆ ನಮ್ದು ಇಂಟ್ರೆಸ್ಟ್ ಎಂತ ಉಂಟು ಅದು ಡ್ರೀಮ್ ಫುಲ್ಫಿಲ್ ಮಾಡ್ಬೋದು ನಾವು. ಅಷ್ಟೇ ಹೇಳುದು ನಾವು. ಥ್ಯಾಂಕ್ ಯು.